Okay. So first one project create ಮಾಡೋಕ್ಕಾದ್ರೆ open the command prompt in this. Say command prompt na ನೀವು ಯಾವ ಡ್ರೈವ್ ನಾಗ ಅದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗಿದೆ ಗೋ ಟು ದಟ್ ಪರ್ಟಿಕ್ಯುಲರ್ ಡ್ರೈವ್ ಫಸ್ಟ್. ಸೇ ನಂದು ಸಿ ಡ್ರೈವ್ ಒಂದೇ ಅದ, ಸೊ ನಾ ಸಿ ಡಿ ಸ್ಲಾಶ್ ಅಂತ ಹಾಕ್ತೀನಿ, ಸಿ ಡ್ರೈವ್ ನ ನನ್ನ ಪ್ರಾಜೆಕ್ಟ್ ಕ್ರಿಯೇಟ್ ಆಗ್ತದೆ. ಸಪೋಸ್ ನೀವು ಬೇರೆ ಡ್ರೈವ್ಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಅನದರ್ ಡ್ರೈವ್ ಬೈ ಟೈಪಿಂಗ್ ದ ನೇಮ್ ಆಫ್ ದ ಡ್ರೈವ್. ಆ ಲೋಕಲ್ ಡ್ರೈವ್ ಸಿ ಡಿ ಇ ಎಫ್ ಅಂತ ಇರ್ತಾವ, ಡ್ರೈವ್ ಕ್ಲಿಕ್ ಮಾಡ್ರಿ, ಕೋಲನ್ ಅಂತ ಕ್ಲಿಕ್ ಮಾಡ್ರಿ, ಇಟ್ ವಿಲ್ ಓಪನ್ ದಟ್ ಪರ್ಟಿಕ್ಯುಲರ್ ಡ್ರೈವ್ ಇನ್ ದಿಸ್ ಕೇಸ್. ಸೊ ಈಗ ನನ್ನ ಬಲ್ಲಿ ಸಿ ಡ್ರೈವ್ ಒಂದೇ ಇರೋದ್ರಿಂದ ಐ ವಿಲ್ ಪುಟ್ ಇಟ್ ಇನ್ಸೈಡ್ ದ ಸಿ ಡ್ರೈವ್ ಇನ್ ದಿಸ್. ಸೊ ಫಸ್ಟ್ ಟು ಕ್ರಿಯೇಟ್ ಅ ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ದ ಕಮಾಂಡ್ ಇಸ್ Django minus admin, Django minus admin start project. First project create ಮಾಡಬೇಕು, followed by project name. So I will call it as VIM. Click on enter and command prompt ಬಂತು ಅಂದ್ರೆ VIM ಅಂತ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಯ್ತು. ಈಗ ಆ VIM ಫೋಲ್ಡರ್ ಒಳಗೆ ಹೋಗಬೇಕು. ಸೊ ಅದಕ್ಕೆ CD VIM. So now we are inside the VIM folder in this. ಇಲ್ಲಿ we have to create one application. So application create ಮಾಡಬೇಕು ಅಂತಂದ್ರೆ python manage.py start app followed by name of the application. Say application name, I'll give it as college and click on enter. The app create ಆಯಿತು ಅಂತಂದ್ರೆ it will show the command prompt in this. Command prompt ತೋರಿಸಿದ ತಕ್ಷಣ go to C drive and search for the folder VIM. So I have a VIM folder here. So VIM folder na college ಅಂತ ಒಂದು ಅಪ್ಲಿಕೇಶನ್ ಅದ, VIM ಆಗಿ ಇನ್ನೊಂದು ಸರ್ವರ್ ಫೋಲ್ಡರ್ ಇರ್ತದ ಅಥವಾ ಪ್ರಾಜೆಕ್ಟ್ ಫೋಲ್ಡರ್ ಇರ್ತದ ಕಾಲ್ಡ್ ಆಸ್ VIMNS. ಸೊ ಆ ಪ್ರಾಜೆಕ್ಟ್ ಫೋಲ್ಡರ್ಗೆ ಹೋಗಿ ಸೆಟ್ಟಿಂಗ್ಸ್ ಡಾಟ್ ಪಿ ವೈ ಅಂತ ಒಂದು ಫೈಲ್ ಓಪನ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡ್ರಿ, ಇನ್ಸ್ಟಾಲ್ಡ್ ಆಪ್ಸ್ ಅಂತ ಒಂದು ಲಿಸ್ಟ್ ಬರ್ತದ. ಇಲ್ಲಿ ಯು ಹ್ಯಾವ್ ಟು ಗಿವ್ ದ ನೇಮ್ ಆಫ್ ದ ಅಪ್ಲಿಕೇಶನ್. ಸೇ ಅಪ್ಲಿಕೇಶನ್ ನೇಮ್ ನಾ ಕ್ರಿಯೇಟ್ ಮಾಡೀನಿ ಕಾಲೇಜ್ ಅಂತ. So I have given the college in this case. Save ಮಾಡ್ರಿ, close all the files, ಎಲ್ಲ files close. ನೆಕ್ಸ್ಟ್ ಅದಾದ್ಮೇಲೆ ಸೇಮ್ ಫೋಲ್ಡರ್ ನಾಗೆ URLs ಅಂತ ಒಂದು ಫೈಲ್ ಇರ್ತದ, ಓಪನ್ ದಟ್ URLs ಫೈಲ್. ಟೂ ಥಿಂಗ್ಸ್ ಇನ್ ದಿಸ್. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಫ್ರಮ್ Django URLs import path ಅಂತದ, ಕಾಮಾ include. So put include in that case. Save ಮಾಡ್ರಿ. Next, after the URLs pattern, copy the line, paste ಮಾಡಿ. ಸೊ ಇಲ್ಲಿ admin ಅಂತ ಇದ್ದದ್ದು ಅಥವಾ ಇಲ್ಲಿ ಏನ್ ಮಾಡಬೇಕು, we have to give the name empty in this first part. ಸೆಕೆಂಡ್ ಪಾರ್ಟ್ ನಾಗ admin dot site dot URLs ತೆಗೆದು include in the application name, that is college dot URLs. ಸೊ ಪಾತ್ ಒಳಗೆ ಇನ್ನೊಂದು ಪಾತ್ ಆಡ್ ಮಾಡ್ತೀರಿ. ಫಸ್ಟ್ ಪ್ಯಾರಾಮೀಟರ್ ಅಂತಂದ್ರೆ ವಿಲ್ ಪಾಸ್ ಇಟ್ ಎಂಟಿ, ಕಾಮಾ ಹಾಕ್ರಿ. ಸೆಕೆಂಡ್ ಪ್ಯಾರಾಮೀಟರ್ ನಾಗ ಇನ್ಕ್ಲೂಡ್ ಅಂತ ಫಂಕ್ಷನ್, ಅಲ್ಲಿ ಏನ್ ಮಾಡಿದ್ರಿ ನಿಮ್ದು ಅಪ್ಲಿಕೇಶನ್ ನೇಮ್ URLs ಇನ್ ದಿಸ್ ಕೇಸ್, ಅಪ್ಲಿಕೇಶನ್ ನೇಮ್ ಡಾಟ್ URLs ಅಂತ ಹೇಳಿ ಸೇವ್ ಮಾಡ್ರಿ. ಕ್ಲೋಸ್ ದ URLs ಡಾಟ್ ಪಿ ವೈ. ಕ್ಲೋಸ್ ಮಾಡಿ ಕಾಪಿ ದಿಸ್ URLs ಡಾಟ್ ಪಿ ವೈ, ಗೋ ಟು ಯರ್ ಅಪ್ಲಿಕೇಶನ್ ನೇಮ್ ಫೋಲ್ಡರ್, ಪೇಸ್ಟ್ ಮಾಡಿ, ಓಪನ್ ದಿಸ್, ಡಿಲೀಟ್ ದೀಸ್ ಟೂ ಪಾಥ್ಸ್ in the application URLs application folder. Application folder again URLs.py ada, adrolaginda you have to delete the URL patterns in this empty itrodu. Empty ittu idu close madikobeಡ್ರಿ. We use this very frequently. In next ist madidmala you can go to the command prompt where you had created the project. Illi you have to execute python manage.py make migrations. So make migration ಅಂತಂದ್ರೆ no changes detected ಅಂತ ಬಂತು ಅಂದ್ರೆ whatever the steps you have done is correct in this. Next ಇದಾದ್ಮೇಲೆ same python manage.py make migration ಬದಲು it is migrate. So the migration complete ಆಗ್ತದೆ. Next ಅದಾದ್ಮೇಲೆ execute one more python manage.py run server. ಮೂರು ಕಮಾಂಡ್ಸ್, ಮೇಕ್ ಮೈಗ್ರೇಷನ್, ಮೈಗ್ರೇಟ್, ರನ್ ಸರ್ವರ್, ಇವು ಮೂರು ಆರ್ಡರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಯಾವಾಗ ನಾ ರನ್ ಸರ್ವರ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಇಟ್ ವಿಲ್ ಶೋ ಮಿ ದ ವಿಂಡೋ ಲಾಸ್ಟ್ ಲೈನ್ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್. ಈ ಟೈಪ್ ಕೊಟ್ಟಂತಂದ್ರೆ ನಿಮ್ದು ಎಕ್ಸಿಕ್ಯೂಷನ್ ಈಸ್ ಕರೆಕ್ಟ್, ನೀವು ಏನೇನು ಸ್ಟೆಪ್ಸ್ ಫಾಲೋ ಮಾಡಿರಿ ಕರೆಕ್ಟ್ ಅದ ಅಂತ ಅರ್ಥ. ಕಾಪಿ ದಿಸ್ URL
open your web browser and paste it. So ನಿಮ್ಗೆ ರಾಕೆಟ್ ಲಾಂಚ್ ಆಯಿತು ಅಂತಂದ್ರೆ that means yes. So that means ನಿಮ್ದು steps execution step ಕರೆಕ್ಟ್ ಅದ ಅಂತ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಇದು ನಿನ್ನೆ ಕ್ಲಾಸ್ ನಾವು ಮಾಡಿದ್ವಿ. ನಾವು ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಆಡ್ ಎಕ್ಸ್ಟ್ರಾ ಪಾರ್ಟ್ ಟು ದಿಸ್. ದಟ್ ಈಸ್ ಆ ಕಾಲೇಜ್ ಅಂತ ನಾವು ಫೋಲ್ಡರ್ ಇನ್ ಅಪ್ಲಿಕೇಶನ್ ಫೋಲ್ಡರ್ ಕ್ರಿಯೇಟ್ ಮಾಡಿರಿ. ಅಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಅ ಒನ್ ಮೋರ್ ನ್ಯೂ ಫೋಲ್ಡರ್ ಇನ್ ದಿಸ್ ಕೇಸ್ ಬೈ ದ ನೇಮ್ templates. Templates, everything in small letters. Don't make spelling mistakes in this case. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟೆಂಪ್ಲೇಟ್ಸ್ ಅಂತ ನಾವು ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. Inside this templates folder, we will be creating the HTML file in this case. On the HTML file to take the basic data of the student in this. So on the notepad file nage ಮಾಡಬಹುದು, ಅಥವಾ ನೀವು sublime text ಯೂಸ್ ಮಾಡ್ಲಿಕ್ಕೆ ಅಂತಂದ್ರೆ sublime text nage you can create one HTML file. So ಅದು ಸೇವ್ ಮಾಡಬೇಕಾದಾಗ I'll go to templates folder and here I will say student register.html. So then the HTML page created. In this, write the normal HTML structure. Say title tag. Always remember you must edit the title tag first. So title tag edit ಮಾಡಿ you put the name in this case, that is student registration. ಕೊಡಬೇಕಾದಾಗ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಮಸ್ಟ್ ಬಿ ಕ್ಯಾಪಿಟಲ್. ಅದೊಂದು ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ತದೆ, ಆ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಬೇಕು. ಸೇಮ್ ಥಿಂಗ್ ಐ ವಿಲ್ ಪುಟ್ ಇಟ್ ಇನ್ H3 ಒಂದು ಹೆಡ್ಡಿಂಗ್ ಟ್ಯಾಗ್ ಸೈಟ್ನಾಗ ಸ್ಟೂಡೆಂಟ್ ರಿಜಿಸ್ಟರ್ ಮ್ಯಾಲಿಂದ ಕಾಪಿ ಪೇಸ್ಟ್ ಮಾಡ್ರಿ. ಆಫ್ಟರ್ ದಿಸ್ ಸ್ಟಾರ್ಟ್ ವಿತ್ ದ ಫಾರ್ಮ್ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಫಾರ್ಮ್ ಟ್ಯಾಗ್ನಾಗ ಫಾರ್ಮ್ ನೇಮ್ ಇಸ್ ಈಕ್ವಲ್ ಟು say FRM student register, method is equal to post, and autocomplete equal to off and close. Okay, inside this student and the end data ತಗೋಬೇಕಾಗಿದೆ, take those data in this case. ನಾನು ನಿಮಗೆ bootstrap ಕಾನ್ಸೆಪ್ಟ್ ಕೊಟ್ಟಿದ್ದೆ ಡಿಸೈನಿಂಗ್ ಸಲುವಾಗ. ಸೊ I need that bootstrap ಲಿಂಕ್ ಬೇಕಾಗ್ತದೆ. ಸೊ I'll just take it from W3 schools, bootstrap 5 W3 schools. You can take the try now, copy the URLs. ಎರಡು ಲಿಂಕ್ ಬರ್ತಾವ, ಎರಡು ಲಿಂಕ್ ಕಾಪಿ ಮಾಡ್ಕೊರಿ and paste that link in the head tag in this case. Next form tag naga we will be using the division class to create the form design. So first division ಬಂದು class equal to container hyphen fluid. Inside this division tag with class equal to row, one more division tag with class equal to call hyphen lg hyphen 4. Next call hyphen sm hyphen 12, call hyphen md hyphen 12, offset hyphen lg hyphen 4. ಆಫ್ಸೆಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ನಾವು ಕಾಲ್ LG4 ಅಂದಾಗ ಬರೀ 1/3 ಪೋರ್ಷನ್ ಆಫ್ ದ ಫಾರ್ಮ್ ಇಸ್ ಡಿಸೈನ್. ಅದು ಲೆಫ್ಟ್ ಸೈಡ್ ಎಲ್ಲ ಲೆಫ್ಟ್ ಅಲೈನ್ ಮಾಡ್ಬಿಡ್ತಾವೆ. ಅದು ರೈಟ್ ಸೈಡಿಗೆ ಪುಷ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಆಫ್ಸೆಟ್ ಅಂತ ಒಂದು ಕ್ಲಾಸ್ ಯೂಸ್ ಮಾಡ್ತೀವಿ. ಆ ಆಫ್ಸೆಟ್ ಕ್ಲಾಸ್ ಇಟ್ ವಿಲ್ ಪುಷ್ ದ ಟ್ಯಾಗ್ ಟುವರ್ಡ್ಸ್ ದ ಸೆಂಟರ್ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಯು ಕ್ಯಾನ್ ಹ್ಯಾವ್ MB hyphen 2, ದಟ್ ಇಸ್ ಮಾರ್ಜಿನ್ ಬಾಟಮ್ ಅಂತ ಹೇಳ್ತೀವಿ. ಒಂದು ಟ್ಯಾಗ್ ಮತ್ತು ನೆಕ್ಸ್ಟ್ ಟ್ಯಾಗ್ ನಡು ಗ್ಯಾಪ್ ಬರಬೇಕು ಅಂತ ಅನ್ಲಿಕ್ಕೆ ಬ್ರೇಕ್ ಟ್ಯಾಗ್ ಯೂಸ್ ಮಾಡ್ತಾರೆ. ಬ್ರೇಕ್ ಬದಲು ವಿ ಮೇಕ್ ಯೂಸ್ ಆಫ್ ಮಾರ್ಜಿನ್ ಬಾಟಮ್ -2 ಅಂತ ಕೊಡ್ತೀನಿ. ಸೊ ಇಟ್ ವಿಲ್ ಗಿವ್ ಸ್ಪೇಸ್ ಬಿಟ್ವೀನ್ 2 ಲೈನ್ಸ್ ಇನ್ ದಿಸ್ ಕೇಸ್, ಅಥವಾ 2 ಟ್ಯಾಗ್ಸ್ ನಡು ಗ್ಯಾಪ್ ಕೊಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ಸೈಡ್ ದಿಸ್ ಐ ವಿಲ್ ಪುಟ್ ಅ ಫಾಂಟ್ ಟ್ಯಾಗ್. ಕಂಪಲ್ಸರಿ ಫೀಲ್ಡ್ ಅದ. ಸೊ ಕಲರ್ ಇಸ್ ಈಕ್ವಲ್ ಟು ರೆಡ್. ಇಲ್ಲಿ ಕೆಲವು ಸ್ಟಾರ್ ಯೂಸ್ ಮಾಡ್ಬೋದು ಅಥವಾ ಲೇಬಲ್ ಯೂಸ್ ಮಾಡ್ಬೋದು. ಚಾಯ್ಸ್ ಇಸ್ yours in this case. ಐ ವಿಲ್ ಪುಟ್ ಸ್ಟೂಡೆಂಟ್ ನೇಮ್, ಡೈರೆಕ್ಟ್ ಲೇಬಲ್ ಅದರ ಪೇಸ್ಟ್ ಮಾಡ್ತೀನಿ. ಈಗ ಸ್ಟೂಡೆಂಟ್ ನೇಮ್ ತಗೋಬೇಕು ಅಂದ್ರೆ ಐ ಮೇಕ್ ಯೂಸ್ ಆಫ್ ಇನ್ಪುಟ್ ಟ್ಯಾಗ್ ಇನ್ ದಿಸ್ ಕೇಸ್. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್, ನೇಮ್ ಸ್ಟೂಡೆಂಟ್ ನೇಮ್, ಪ್ಲೇಸ್ ಹೋಲ್ಡರ್ ಎಂಟರ್ ಸ್ಟೂಡೆಂಟ್ ನೇಮ್, ರಿಕ್ವೈರ್ಡ್ ದಟ್ ಇಸ್ ಕಂಪಲ್ಸರಿ ಫೀಲ್ಡ್ ಅದ ಅಂತೇಳಿ. ಅಂಡ್ ಪ್ಯಾಟರ್ನ್ ಪ್ರಾಪರ್ಟಿ ಯೂಸ್ ಮಾಡ್ರಿ.
ಇಲ್ಲಿ we mention what are the characters that must be allowed in this case. So capital A to capital Z, small a to small z allow ಮಾಡ್ತೀನಿ. Space allow ಮಾಡ್ಬೇಕಂದ್ರೆ /s, dot allow ಮಾಡ್ಬೇಕಂದ್ರೆ /dot. So these are all allowed characters. Minimum 2 digits, maximum 100 digits. ಅಥವಾ 100 alphabets in this case. So minimum ಯಾರದೇ ನೇಮ್ ಇರಲಿ 2 ಲೆಟರ್ ಬೇಕೇ ಬೇಕು. ಓಮ್, that is the smallest name, 2 ಲೆಟರ್ ಬೇಕು. ಅದು ಬಿಟ್ಟು up to 100 characters, you can have any number of characters in this case. So ಅದ್ರ ಸಲುವಾಗ I have used the pattern properties. And last I will use one more attribute, that is class form hyphen control. So student name ತಗೊಂಡೆ. Since ಇದೇ type ನಾಗ I'll copy this. I need a one more field, that is I need the mobile number of the student. So mobile number. One standard follow ಮಾಡ್ಲಿಕತ್ತೀವಿ. ಪ್ರತಿ first letter of each word is capital. Agree with this point? So label ಕೊಡೋದ್ನ same method follow ಮಾಡಿ. Next, name property ಮ್ಯಾಲ್ ನಾ ಲೇಬಲ್ ಏನು ಕೊಡ್ತೀನಿ ಅದೇ ಕೊಡಬೇಕು, ಕಂಟಿನ್ಯೂಸ್ ಇರಬೇಕು. ಮೊಬೈಲ್ ನಂಬರ್ ಪಾಸ್ ಸ್ಪೇಸ್ ಅಂತ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ಲೇಸ್ ಹೋಲ್ಡರ್ನಾಗ ಎಂಟರ್ ಮೊಬೈಲ್ ನಂಬರ್. ಇಲ್ಲಿ ಮ್ಯಾಲ ಎಂಟರ್ ಸ್ಟೂಡೆಂಟ್ ನೇಮ್ ನಾ ಏನು ಮಾಡೀನಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಸೆಂಟೆನ್ಸ್ ಕೇಸ್. ಸೆಂಟೆನ್ಸ್ ಕೇಸ್ನ ಫಸ್ಟ್ ಲೆಟರ್ ಫಸ್ಟ್ ವರ್ಡ್ ಕ್ಯಾಪಿಟಲ್ ಇರುತ್ತೆ, ಉಳಿದೆಲ್ಲ ಸ್ಮಾಲ್ ಇರ್ತದೆ. ಸೊ ಸೇಮ್ ಮೆಥಡ್ ಐ ಆಮ್ ಯೂಸಿಂಗ್ ಹಿಯರ್ ಇನ್ ದಿಸ್ ಕೇಸ್. ಸೊ ಎಂಟರ್ ಮೊಬೈಲ್ ನಂಬರ್. ನೆಕ್ಸ್ಟ್ ಪ್ಯಾಟರ್ನ್ನಾಗ ಐ ನೀಡ್ ಟು ಅಲೌ ಓನ್ಲಿ 0 to 9, ಅದು ಬಿಟ್ಟರೆ ಏನು ಅಲೌ ಮಾಡಬಾರ್ದು. ಆ್ಯಂಡ್ ಎಷ್ಟು ಡಿಜಿಟ್ಸ್ ಅಲೌ ಮಾಡಬೇಕು, ಅಫ್ಕೋರ್ಸ್ ಮೊಬೈಲ್ ನಂಬರ್ ಅಂತಂದರೆ ಇಟ್ ಶುಡ್ ಹ್ಯಾವ್ 10 digits in this case. So I'll keep 10, 10. ಉಳಿದದ್ದು ಕ್ಲಾಸ್ ಆಸ್ ಇಟ್ ಈಸ್. Copy the same line and paste. Next, say I need to take his password. So password salaga I'll take password. Input type nangu password anta bartada. Name nangu password. Enter password. No pattern property. Pattern property password ಗೆ ಬರಂಗಿಲ್ಲ. So I'll remove the pattern property in this case. So password ತಗೊಂಡು. Next, I need to take on which language he wants to develop the project in this case. So ಅದಕ್ಕೆ ನಾನು ಮಾಡ್ತೀನಿ, I will make use of the same content, same ಇದು copy paste. Password ಬದಲು I will say select language, select coding language. Okay, ಇಲ್ಲಿ input type ಬದಲು I will give him a choice by using a select tag in this case. Select tag naga name property equal to I will give coding language compulsory ada. So required property class use ಮಾಡ್ತೀವಿ, that is form hyphen select. Most of the students get confused here. ಯಾವತ್ತಿಗೋ ಯಾವಾಗ ನೀವು select tag ಯೂಸ್ ಮಾಡ್ತೀರಿ, ಕ್ಲಾಸ್ ನೇಮ್ ಬಂದು ಇಟ್ ಇಸ್ ಫಾರ್ಮ್ ಹೈಫನ್ ಸೆಲೆಕ್ಟ್. ಬಟ್ ಎಷ್ಟೋ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅಲ್ಲೂ ಫಾರ್ಮ್ ಕಂಟ್ರೋಲ್ ಕೊಡ್ತಾರೆ. ಕೊಟ್ರೆ ಅಂತಂದ್ರೆ ಅದು ಬಾಜು ಒಂದು ಸಣ್ಣ ಆರೋ ಮಾರ್ಕ್ ಬರಂಗಿಲ್ಲ. ಸೊ ಅದು ಟೆಕ್ಸ್ಟ್ ಬಾಕ್ಸ್ ಕಾಣಿಸ್ದಂಗೆ ಕಾಣಿಸ್ತದೆ. ಹಂಗೆ ಕಾಣಿಸ್ಬಾರ್ದು, ನಿಮ್ಗೆ ಒಂದು ಡೌನ್ ಆರೋ ಮಾರ್ಕ್ ಬರಬೇಕು ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಫಾರ್ಮ್ ಹೈಫನ್ ಸೆಲೆಕ್ಟ್ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ಇದ್ರೊಳಗೆ ಆಪ್ಷನ್ಸ್ ಕೊಡ್ರಿ. ಸೊ ಆಪ್ಷನ್ಸ್ನಾಗ ಸೆಲೆಕ್ಟ್ ಕೋಡಿಂಗ್ ಲ್ಯಾಂಗ್ವೇಜ್ and ಈ ವ್ಯಾಲ್ಯೂ ಪ್ರಾಪರ್ಟಿ ಎಂಟಿ ಕೊಡಿ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮಲ್ಲಿ ಏನೇನು ಕೋಡಿಂಗ್ ಲ್ಯಾಂಗ್ವೇಜಸ್ ಅವ, ಐ ವಿಲ್ ಗಿವ್ ದೋಸ್ ಆಪ್ಷನ್ಸ್ ಇನ್ ದಿಸ್, ಲೈಕ್ ಪೈಥಾನ್, ಜಾಂಗೋ, the same way one more option tag. Then I have Java with JSP framework. Then we have ASP C sharp. C sharp is a language. ASP.NET is the framework. Next we have a language PHP framework is. ಸೊ ಈ ಟೈಪ್ ಆಪ್ಷನ್ಸ್ ನಾ ಯೂಸರ್ ಕೊಡ್ತೀನಿ. ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಕ್ಕತ್ತಾನ ಲ್ಯಾಂಗ್ವೇಜ್ ಸ್ಲಾಶ್ ಡೊಮೇನ್ ಅಂತ ಹಾಕೋಬಹುದು ಅಥವಾ ಫ್ರೇಮ್ವರ್ಕ್. ಸೇಮ್ ಪೇ ಅವನಿಗೆ ಒಂದು ಇಲ್ಲಿ ಸೇಮ್ ಮೆಥಡ್ ಫ್ರೇಮ್ವರ್ಕ್. ನೆಕ್ಸ್ಟ್ ಲಾಸ್ಟ್ಗೆ ಐ ನೀಡ್ ಟು ಗಿವ್ ಅ ಆಪ್ಷನ್ ಟು ಎಂಟರ್ ದ ಪ್ರಾಜೆಕ್ಟ್ ಟೈಟಲ್. ಅವನಿಗೆ ಯಾವ ಟೈಟಲ್ ಬೇಕಾಗ್ಯದ, ಐ ಹ್ಯಾವ್ ಟು ಗಿವ್ ಅ ಆಪ್ಷನ್ ಟು ಹಿಮ್ to select the project title in this case. So ಅದರ ಸಲುವಾಗ
project title, type is equal to text ಬರ್ತದ, name is project title, enter project title, required the class form control, everything is right. ಇಷ್ಟಾದ್ಮೇಲೆ ಲಾಸ್ಟಿಗೆ that is a one more division with class equal to row, one more division class equal to call hyphen 12. Inside this center tag, input type is equal to submit, name I will give btn submit, value is equal to register, and class equal to btn success. Next one, the input type reset, name btn reset, value is equal to cancel, class equal to btn format. So this is my complete form design, and HTML form design that you have already done many a times. You can do this. Change ಮಾಡಿ, make it as number. Very good. Okay, so save ಮಾಡಿ. Always remember, whenever you create a HTML page, the next thing you have to do is go to urls.py. URLs naga you have to add one path in this case. That is path open close. The name of the HTML page is student register. ನಾನು ಯೂಶುವಲಿ ಏನು ಮಾಡಿರ್ತೀನಿ, HTML ಪೇಜಿಗೆ ಏನು ಹೆಸರು ಕೊಟ್ಟಿರ್ತೀನಿ ಅದೇ ಹೆಸರು ನಾನು ಇಲ್ಲಿ ಫಸ್ಟ್ ಪಾರ್ಟ್ ಕೊಡ್ತೀನಿ. ನೆಕ್ಸ್ಟ್ ಕಾಮಾ ವ್ಯೂಸ್ ಡಾಟ್ ಸ್ಟೂಡೆಂಟ್ ರಿಜಿಸ್ಟರ್, ಕಾಮಾ ನೇಮ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ ರಿಜಿಸ್ಟರ್ ಸಪರೇಟೆಡ್ ಬೈ ಕಾಮಾ. ಓಕೆ, ನೆಕ್ಸ್ಟ್ ಇಲ್ಲಿ ಫ್ರಮ್ ಕಾಲೇಜ್ ಇಂಪೋರ್ಟ್ ವ್ಯೂಸ್. ಸೊ ವ್ಯೂಸ್ ಅಂತ ಒಂದು py ಫೈಲ್ ಅದ, ಆ ಫೈಲಿನ ಇಂಪೋರ್ಟ್ ಮಾಡ್ಕೊಲಿಕತ್ತೀನಿ. ಸೊ ಅದ್ರ ಸಲ ಫಸ್ಟ್ ಹ್ಯಾವ್ ಟು ರೈಟ್ ದಟ್ ಅಂಡ್ ದೆನ್ ಹ್ಯಾವ್ ಟು ರೈಟ್ ದ ಪಾತ್ ಇನ್ ದಿಸ್ ಕೇಸ್. Once you write the path, whatever the name you have given here, go to immediately to views.py. Views.py ಹೋಗ್ತೀನಿ, ಹೋಗಿ ಆ ಹೆಸರು ಮೇಲೆ ಇಲ್ಲಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಫಂಕ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ we know Python language df ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು we create a function. ಅಂಡ್ ಇಲ್ಲಿ views.py ನ ಫಂಕ್ಷನ್ ಬರೆದ್ರಿ ಅಂತಂದ್ರೆ ಹೆಂಗೆ ನಾವು ಕ್ಲಾಸ್ನಾಗ ಒಂದು ಫಂಕ್ಷನ್ ಬರೆದು ಸೆಲ್ಫ್ ಅನ್ನೋ ಪ್ಯಾರಾಮೀಟರ್ ಪಾಸ್ ಮಾಡ್ತಿದ್ವಿ, ಅದೇ ರೀತಿಯೊಳಗೆ views.py ನಾಗ we have to pass one parameter or specify one parameter in this case, that is request. Next ಇದ್ರೊಳಗೆ return render ಅನ್ನೋ ಫಂಕ್ಷನ್ is used to call the HTML page in this case. ಸೊ ಇಲ್ಲಿ ಏನು ಮಾಡ್ತೀನಿ, ಅವನಿಗೂ ಸೇಮ್ ರಿಕ್ವೆಸ್ಟ್ ಪ್ಯಾರಾಮೀಟರ್ ಪಾಸ್ ಮಾಡಿ ಡಬಲ್ ಕೊಟೇಷನ್ನಾಗ ಸ್ಟೂಡೆಂಟ್ ರಿಜಿಸ್ಟರ್ ಡಾಟ್ HTML ಪೇಜ್ ಕೊಡ್ತೀನಿ. ವಾಟ್ ಹ್ಯಾಪನ್ಸ್ ಬೈ ದಿಸ್ ಇಸ್, ಯಾವಾಗೇ ನೀವು ಈ ಫಂಕ್ಷನ್ ಕಾಲ್ ಮಾಡಿದ್ರಿ ಅಂತಂದ್ರೆ ಅವ ಏನು ಮಾಡ್ತಾನೆ, ರೆಂಡರ್ ಫಂಕ್ಷನ್ ಕಾಲ್ ಆಗ್ತದೆ. ರೆಂಡರ್ ಫಂಕ್ಷನ್ ಹಮೇಶ ಟೆಂಪ್ಲೇಟ್ಸ್ ಫೋಲ್ಡರ್ಗೆ ಹೋಗ್ತದೆ. ಆ ಟೆಂಪ್ಲೇಟ್ ಫೋಲ್ಡರ್ನಾಗ ನೀವು ಇಲ್ಲೇನು ಫೈಲ್ ನೇಮ್ ಕೊಟ್ಟಿರಿ, ಆ ಫೈಲ್ ನೇಮ್ ಇತ್ತು ಅಂತಂದ್ರೆ ದಟ್ ಫೈಲ್ ನೇಮ್ ವಿಲ್ ಬಿ ಡಿಸ್ಪ್ಲೇ ಟು ಯು ಆನ್ ದ ಸ್ಕ್ರೀನ್. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಸೊ ಇಷ್ಟು ಬರೀಬೇಕು. ಸೊ ರಿಮೆಂಬರ್, ಒಂದು HTML ಪೇಜ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಗೋ ಟು urls.py, ಆ್ಯಡ್ ಒನ್ ಪಾತ್, ಕಮ್ ಟು views.py, ಆ್ಯಡ್ ಒನ್ ಫಂಕ್ಷನ್. ಆ ಫಂಕ್ಷನ್ನಾಗ ಇದು ಇನ್ಸ್ಟ್ರಕ್ಷನ್. ಕ್ಲಿಯರ್ ವಿತ್ ದಿಸ್? ಸೇವ್ ಮಾಡ್ರಿ. ನಾವು ಗೋ ಟು ಯುವರ್ ಅಪ್ಲಿಕೇಶನ್. ಈ ಲೋಕಲ್ ಹೋಸ್ಟ್ :8000 ಆದ್ಮೇಲೆ ಸ್ಲ್ಯಾಶ್ ಅಂತ ಬರೆದು ನಿಮ್ದು urls.py ನಾಗ ಇಲ್ಲಿ ಡಬಲ್ ಕೊಟೇಷನ್ನಾಗ ಏನು ಹೆಸರು ಕೊಟ್ಟಿರಿ, ಸೇಮ್ ನೇಮ್ you type here and click on enter. It will display you the login page, registration page. Clear with this point? The question is, sir, hang work aitadu. So we have to understand the working. So na bari type ಮಾಡೋದು ಕೂಡ್ರಿ ಅಂತ ಹೇಳಿದೆ. ಆ ಟೈಪ್ ಮಾಡಿದ ಹೆಂಗ್ ವರ್ಕ್ ಆಯ್ತು, we have to understand this. ಯಾವುದೇ ಒಂದು ವೆಬ್ಸೈಟ್ ಆಕ್ಸೆಸ್ ಮಾಡೋಕಾದ್ರೆ we type this. ಅದರ ಒಂದು IP address ಇರ್ತದೆ :8000/ we give one name to access that page. ಸೊ ಯಾವಾಗ ನೀವು ಇದು URL ಟೈಪ್ ಮಾಡ್ತೀರಿ, ಫಸ್ಟ್ ಪಾರ್ಟ್ ಹಿ ವಿಲ್ ಸಿ ದಿಸ್ ಲೋಕಲ್ ಹೋಸ್ಟ್ :8000 ಇರುತ್ತೆ, ಅಥವಾ 127.0.0.1:8000. ಯಾವಾಗ ಹಿ ಸೀಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್,
ಅವ ಏನ್ ಮಾಡ್ತಾನ, ಇಮಿಡಿಯೇಟ್ಲಿ ಹಿ ವಿಲ್ ಗೋ ಟು ದ ಪ್ರಾಜೆಕ್ಟ್ ಫೋಲ್ಡರ್ VIM, ಇದ್ರೊಳಗೆ URLs ಹೋಗ್ತಾನ. ಇಲ್ಲಿ URLs ನಾಗ he will see that ಮ್ಯಾಲ್ URL ನಾಗ ಆಫ್ಟರ್ 8,000 ನಥಿಂಗ್ ಹ್ಯಾಸ್ ಬಿನ್ ಗಿವನ್. ಸೊ ಇದು ಮ್ಯಾಚ್ ಆಯ್ತು. ಮ್ಯಾಚ್ ಆಗಿದ್ದಕ್ಕೆ ನೀವೇನು ಹೇಳಲಿಗತ್ತೀರಿ ಅಂತಂದ್ರೆ ಗೋ ಟು ಕಾಲೇಜ್ URLs ಹೋಗು ಅಂತ ಹೇಳಲಿಗತ್ತೀರಿ. ಸೊ ಅವ ಏನ್ ಮಾಡ್ತಾನೆ, ಇಲ್ಲಿಂದ ಕಾಲೇಜ್ ಫೋಲ್ಡರ್ ಇಂದ URLs ಹೋಗ್ತಾನೆ. ಅಂಡ್ ಕಾಲೇಜ್ URLs ನಾಗ ಹೋಗಿ ನಿಮ್ದು URL ನಾಗ ಯು ಹ್ಯಾವ್ ಗಿವನ್ ಸ್ಟೂಡೆಂಟ್ ರಿಜಿಸ್ಟರ್. ಸೊ ಅವ ಏನ್ ಮಾಡ್ತಾನೆ, ಕಾಲೇಜ್ URLs ಹೋಗಿ ಈ ಸ್ಟೂಡೆಂಟ್ ರಿಜಿಸ್ಟರ್ ಅನ್ನೋ ಪಾತ್ ಅದ ಚೆಕ್ ಮಾಡ್ತಾನೆ. ಪಾತ್ ಅದ ಇತ್ತು ಅಂತಂದ್ರೆ ಅವ್ನಿಗೆ ಎಲ್ಲಿ ಹೋಗಂತ ಹೇಳಿಗತ್ತೀರಿ ಅಂತಂದ್ರೆ ವ್ಯೂಸ್ ನಾಗ ಸ್ಟೂಡೆಂಟ್ ರಿಜಿಸ್ಟರ್ ಅಂತ ಫಂಕ್ಷನ್ ಬರ್ದಿನಿ ಅಲ್ಲಿ ಹೋಗು ಅಂತ ಹೇಳಿಗತ್ತಾರೆ. ಸೊ ಇದನ್ನ ನೋಡ್ಕೊಂಡು ಅವ ಏನ್ ಮಾಡ್ತಾನ, ವ್ಯೂಸ್ ನಾಗ ಸ್ಟೂಡೆಂಟ್ ರಿಜಿಸ್ಟರ್ ಅನ್ನೋ ಫಂಕ್ಷನ್ಗೆ ಹೋಗ್ತಾನೆ. ಇಲ್ಲಿ ಹೋಗಿ ಹಿ ಇಸ್ ಕಾಲಿಂಗ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಆ ಫಂಕ್ಷನ್ ಕಾಲ್ ಆಯ್ತು. ಫಂಕ್ಷನ್ ಕಾಲ್ ಆದ್ರೆ ಅದ್ರೊಳಗೆ ಏನು ಇನ್ಸ್ಟ್ರಕ್ಷನ್ ಬರ್ದಿರಿ ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತದೆ. ಏನು ಇನ್ಸ್ಟ್ರಕ್ಷನ್ ಅದ ಇಲ್ಲಿ, ವಿ ಆರ್ ಟೆಲ್ಲಿಂಗ್ ಹಿಮ್ ರಿಟರ್ನ್ ರೆಂಡರ್ ರಿಕ್ವೆಸ್ಟ್ ಸ್ಟೂಡೆಂಟ್ ರಿಜಿಸ್ಟರ್ .html. ಸೊ ಇವ ಸ್ಟೂಡೆಂಟ್ ರಿಜಿಸ್ಟರ್ ಫಂಕ್ಷನ್ ಏನ್ ಮಾಡ್ತಾನೆ, ರೆಂಡರ್ ಫಂಕ್ಷನ್ ಕಾಲ್ ಆದಾಗ ರೆಂಡರ್ ಫಂಕ್ಷನ್ ವಿಲ್ ಗೋ ಟು ದ ಟೆಂಪ್ಲೇಟ್ಸ್ ಫೋಲ್ಡರ್. ಇಮಿಡಿಯೇಟ್ ಟೆಂಪ್ಲೇಟ್ ಫೋಲ್ಡರ್ ಹೋಗ್ತಾನೆ. ಟೆಂಪ್ಲೇಟ್ಸ್ ಫೋಲ್ಡರ್ನ ಸ್ಟೂಡೆಂಟ್ ರಿಜಿಸ್ಟರ್ .html ಪೇಜ್ ಅದ ಏನ್ ಚೆಕ್ ಮಾಡ್ತಾನೆ. ಪೇಜ್ ಅದ ಇತ್ತು ಅಂತಂದ್ರೆ ಈ ಪೇಜಿಗೆ ವಾಪಸ್ ಕಳಿಸ್ತಾನೆ. ವಾಪಸ್ ಎಲ್ಲಿ ಕಳಿಸ್ತಾನೆ ಅಂದ್ರೆ ಟು ದ ವೆಬ್ ಬ್ರೌಸರ್. ಯಾಕಂದ್ರೆ ಇದು URL ಟೈಪ್ ಮಾಡಿದಾಗ ಆ ವೆಬ್ ಬ್ರೌಸರ್ಲಿಂದ ಅಲ್ಲಿಗೆ ಹೋಗಿದ್ದ. ಅಲ್ಲಿ ಹೋಗಿ ಅವೆಲ್ಲ ಪಾತ್ ಫಾಲೋ ಮಾಡ್ತಾನೆ. ಫಸ್ಟ್ ಪ್ರಾಜೆಕ್ಟ್ ಇಂದ URLs.py, ಅಪ್ಲಿಕೇಶನ್ ದಾಗಿಂದ URLs.py, ಅದ್ರೊಳಗೆ ವ್ಯೂಸಿಗೆ ಹೋಗ್ತಾನೆ. ವ್ಯೂಸ್ನಾಗ ರೆಂಡರ್ನಾಗ HTML ಟೆಂಪ್ಲೇಟ್ಸ್ ಫೋಲ್ಡರ್ ಇಂದ HTML ಪೇಜ್ ತಗೋತಾನ ಅಂಡ್ ಅದೇ ರೂಟ್ನಾಗ ವಾಪಸ್ ಕಳಿಸ್ತಾನ. ಸೊ ಮತ್ತೆ ಬ್ರೌಸರ್ ಏನಂತಂದ್ರೆ ನನಗೆ HTML ಪೇಜ್ ಡಿಸ್ಪ್ಲೇ ಆಯ್ತು. ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ದಿಸ್ ಇಸ್ ಹೌ ದ ಅಪ್ಲಿಕೇಶನ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್. ನೀವು ಏನೇ URL ಟೈಪ್ ಮಾಡ್ರಿ, ಫಸ್ಟ್ ಇಟ್ ವಿಲ್ ಗೋ ಟು ದ URLs ಆಫ್ ದ ಪ್ರಾಜೆಕ್ಟ್, ದೆನ್ ಇಟ್ ವಿಲ್ ಗೋ ಟು ದ URLs ಆಫ್ ದ ಅಪ್ಲಿಕೇಶನ್. ಅಲ್ಲಿಂದ views.py ಹೋಗ್ತಾನೆ. ವ್ಯೂಸ್ ಇಂದ HTML ಪೇಜ್ ತಗೊಂಡು ಬಂದು ನಿಮಗೆ ಬ್ರೌಸರ್ ಮೇಲೆ ಡಿಸ್ಪ್ಲೇ ಮಾಡ್ತಾನೆ. ನೋ ಡೌಟ್ಸ್ ಇನ್ ದಿಸ್? ಓಕೆ, ಇದು ನಿನ್ನೆ ತನ ವಿ ಹ್ಯಾವ್ ಡನ್ ಟಿಲ್ ಹಿಯರ್ ಇನ್ ದಿಸ್. ಈಗ ನೆಕ್ಸ್ಟ್ ಫೇಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ. ನೆಕ್ಸ್ಟ್ ಫೇಸ್ ಏನಪ್ಪಾ ಅಂದ್ರೆ, ಇಲ್ಲಿ ಟೈಪ್ ಮಾಡಿರುವಂತ ಡೇಟಾ ಐ ವಾಂಟ್ ಟು ಸ್ಟೋರ್ ಇಟ್ ಇನ್ಸೈಡ್ ದ ಡೇಟಾಬೇಸ್. ಯಾವಾಗ ನಾವೆಲ್ಲ ಡೇಟಾ ಎಂಟರ್ ಮಾಡಿ ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಟೈಪ್ ಮಾಡಿರುವಂತ ಡೇಟಾ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಸೊ ಡೇಟಾಬೇಸ್ ಸ್ಟೋರ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಟೇಬಲ್. ಸೊ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ನಮ್ಮ ಪ್ರಾಜೆಕ್ಟ್ ಫೋಲ್ಡರ್ನಾಗ ವಿ ಹ್ಯಾವ್ ಒನ್ ಮೋರ್ ಫೈಲ್ ಕಾಲ್ಡ್ ಆಸ್ models.py. ಸೊ models.py ಖಾಲಿ ಅದ, ಒಂದು ಬಿಲ್ಟ್ ಇನ್ ಫಂಕ್ಷನ್ ಇಂಪೋರ್ಟ್ ಮಾಡ್ಕೊಳಿಗತ್ತಾನ ಮಾಡಲ್ಸ್ ಅಂತೇಳಿ. ಇಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಡನ್ ದಟ್ ಕ್ಲಾಸ್ ಅನ್ನೋ ಒಂದು ಕೀವರ್ಡ್ ಅದ, ಫಾಲೋಡ್ ಬೈ ದ ನೇಮ್ ಆಫ್ ದ ಕ್ಲಾಸ್. ಸೇ ಐ ವಿಲ್ ಕಾಲ್ ಇಟ್ ಆಸ್ ಸ್ಟೂಡೆಂಟ್ ಡೇಟಾ. ಈ ಸ್ಟೂಡೆಂಟ್ ಡೇಟಾ ಅಂತ ನಾವು ಕ್ಲಾಸ್ ಒಳಗ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ, ದಟ್ ಇಸ್ models.model. ನಿಮಗೆ ಏನೇನು ಕ್ಲಾಸಸ್ ಬೇಕು ಎಲ್ಲ ಇದ್ರೊಳಗೆ ಡಿಫೈನ್ ಮಾಡಿದ್ದದ. ಸೊ ಅದಕ್ಕೆ ಆ ಕ್ಲಾಸಿಗೆ ನಾನು ಪ್ಯಾರಾಮೀಟರ್ ಅಂತ ತಗೊಲಿಕತ್ತೆ. ನಾವು ವೆರಿ ಇಂಪಾರ್ಟೆಂಟ್, ಸರ್ ಏನು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ಬೇಕಿಲ್ಲಿ? ಯು ಹ್ಯಾವ್ ಟು ಕ್ರಿಯೇಟ್ ವೇರಿಯೇಬಲ್ ಫಾರ್ ಈಚ್ ಡೇಟಾ ದಟ್ ಯು ಆರ್ ಟೇಕಿಂಗ್ ಇನ್ ದ HTML ಪೇಜ್. HTML ಪೇಜ್ ನೀವೇನು ಡೇಟಾ ತಗೊಲಿದ್ರಿ, ಪ್ರತಿ ಒಂದು ಡೇಟಾಗ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್ ಸ್ಟೂಡೆಂಟ್ ನೇಮ್ ಅಂತ ಒಂದು ವೇರಿಯೇಬಲ್ ಇನ್ಪುಟ್ ತಗೊಲಿಕತ್ತೀರಿ. ಸೊ ನಾ ಏನು ಮಾಡ್ಬೇಕಿಲ್ಲಿ, ಸ್ಟೂಡೆಂಟ್ ನೇಮ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ. ಅಂಡ್ ದೇರ್ ಶುಡ್ ಬಿ ಸಮ್ ಡೇಟಾ ಟೈಪ್ ಫಾರ್ ದಟ್ ವೇರಿಯೇಬಲ್ ಇನ್ ದಿಸ್ ಕೇಸ್. ಸೊ ಡೇಟಾ ಟೈಪ್ ಮೆನ್ಷನ್ ಮಾಡೋದಾದ್ರೆ ಸ್ವಲ್ಪ ಡಿಫ್ರೆಂಟ್ ಅದ. ಈಕ್ವಲ್ ಟು models.char field. ಮಾಡಲ್ಸ್ ಅಂತ ಕ್ಲಾಸ್ ಒಳಗ ದೇರ್ ಇಸ್ ಒನ್ ಬಿಲ್ಟ್ ಇನ್ ಫಂಕ್ಷನ್ ಕಾಲ್ಡ್ ಆಸ್ char field. ಈಗ ನೀವು ಸಿ ಲ್ಯಾಂಗ್ವೇಜ್ ನ ಕ್ಯಾರ್ ಅಂತ ಒಂದು ಡೇಟಾ ಟೈಪ್ ಯೂಸ್ ಮಾಡ್ರಿ, C++, ಜಾವಾ ಲ್ಯಾಂಗ್ವೇಜ್. ಈವನ್ ನೀವು ಯಾವಾಗ DBMS ಎಕ್ಸಿಕ್ಯೂಟ್ ಮಾಡಿರಿ, ಅಲ್ಲಿ ನೇಮ್ varchar of 50 ಅಂತ ಕೊಡ್ತಿದ್ರಿ. ದಟ್ varchar ಇಸ್ ನಥಿಂಗ್ ಬಟ್ ಅ ಡೇಟಾ ಟೈಪ್. ಅದೇ ರೀತಿ ಒಳಗ ಈ char field ವಿಲ್ ಟೆಲ್ ದಟ್ ಸ್ಟೂಡೆಂಟ್ ನೇಮ್ ಸ್ಟೋರ್ಸ್ ಕ್ಯಾರೆಕ್ಟರ್ಸ್. ಸರ್ ಎಷ್ಟು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಬೋದು? ನೀವು ಸಿ ಲ್ಯಾಂಗ್ವೇಜ್ ಆಗಿ ಇಫ್ ಯು ರಿಮೆಂಬರ್, ಕ್ಯಾರ್ ನೇಮ್ ಸ್ಕ್ವೇರ್ ಬ್ರಾಕೆಟ್ ನ 50 ಅಂತ ಬರೀತೀರಿ, ಹೌದಾ? ಸೊ ದಟ್ ಮೀನ್ಸ್ 50 ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಟೇಕನ್. ನೀವು ನಿಮ್ದು MySQL ನಾಗ varchar of 50 ಅಂತ ಬರ್ತೀರಿ. ಸೊ ಅದೇ ರೀತಿಯೊಳಗೆ ಇಲ್ಲಿ ಏನ್ ಮಾಡ್ತೀವಿ, max_length is equal to 50 ಅಂತ ಕೊಡ್ತೀವಿ.
So that means this variable can store up to 50 characters. ನಿಮಗಿಲ್ಲ ಹೆಚ್ಚಿಗೆ ಬೇಕಾದ್ರೆ sir, that depends on your choice. You can give 100 in this case. So this is how we create one variable inside the class. Next nange ಏನು ಬೇಕಾಗಿದೆ, I need to store the mobile number. So mobile number is equal to same thing, models dot char field open bracket close bracket max length is equal to 10. Again I know that maximum mobile length 10 digits also, so I'm taking 10 digits in this. Next I need password in this case. So password is equal to models dot char field open close max length of say 100 characters ಕೊಡಬಹುದು. After password I am taking coding language in this case. So coding coding language coding language is equal to models dot char field open bracket close bracket max length equal to 100. Next adadmele project title ada. So project title is equal to models dot char field inside this max length equal to I will give 1000. Sir, andre ellargu char field ante kodbekeno? Not necessary in this. There are three main types regularly used. One another char field, second is integer field, third one is float field. You amount related ಏನರ information ಹಾಕ್ಲಿಗತ್ತಿದ್ರಿ float field ತಗೊಳ್ಳಿ. Roll number related ಒಂದು integer number related ಇತ್ತು ಅಂತಂದ್ರೆ you can make use of integer field in this. So that depends on which type of data you are taking. Maximum used is char field in this. Clear with this point? So ಈ ರೀತಿಯೊಳಗ ನಿಮ್ದು ಫ್ರಂಟ್ ಎಂಡ್ ನಾಗ ಏನೇನ್ ಇನ್ಪುಟ್ಸ್ ಯೂಸರ್ ಕಡೆ ತಗೊಲಿಗತ್ತೀರಿ, ಪ್ರತಿ ಒಂದೊಂದು ಇನ್ಪುಟ್ ಗ ಯು ಕ್ರಿಯೇಟ್ ಒನ್ ವೇರಿಯಬಲ್ ಇನ್ ದಿಸ್. ಎನಿ ಡೌಟ್ಸ್ ಇನ್ ದಿಸ್ ಕೇಸ್ ಎವ್ರಿ ಒನ್? ಸೊ ಈ ರೀತಿಯೊಳಗೆ ನಿಮ್ದು HTML ಫಾರ್ಮ್ ಡಿಸೈನ್ ನೋಡ್ರಿ, ಅಲ್ಲಿ ಎಷ್ಟು ಫೀಲ್ಡ್ಸ್ ಅವ ನೋಡ್ಕೊಂಡು ಯು ಹ್ಯಾವ್ ಟು ಕ್ರಿಯೇಟ್ ಸೋ ಮೆನಿ ವೇರಿಯಬಲ್ಸ್ ಇನ್ಸೈಡ್ ದ models.py. Whenever you make any change in the models.py ಏನೇ ಚೇಂಜ್ ಮಾಡಿದ್ರು ಕಂಪಲ್ಸರಿ ಸ್ಟಾಪ್ ದ ಎಕ್ಸಿಕ್ಯೂಷನ್. ಇನ್ ದಿಸ್ ಕೇಸ್ ಕಂಟ್ರೋಲ್ C ಟೈಪ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಸ್ಟಾಪ್ ಆಗ್ತದ. ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಮೇಕ್ ಮೈಗ್ರೇಷನ್ ಮೈಗ್ರೇಟ್ ರನ್ ಸರ್ವರ್. ಸರ್ ಅದು ಆಲ್ರೆಡಿ ಮಾಡಿದ್ದೆ, ಅವಾಗ ನೋ ಚೇಂಜಸ್ ಡಿಟೆಕ್ಟೆಡ್ ಅಂತ ಬಂದೈತೆ. ವೆನ್ ಐ ಎಕ್ಸಿಕ್ಯೂಟೆಡ್ ಪೈಥಾನ್ manage.py ಮೇಕ್ ಮೈಗ್ರೇಷನ್ಸ್, ಈ ಮೇಕ್ ಮೈಗ್ರೇಷನ್ ಎಕ್ಸಿಕ್ಯೂಟ್ ಮಾಡಿದಾಗ ಲಾಸ್ಟ್ ಟೈಮ್ ನೋ ಚೇಂಜಸ್ ಡಿಟೆಕ್ಟೆಡ್ ಅಂತ ಬಂದಿತ್ತು. ನೌ ವೆನ್ ಐ ಕ್ಲಿಕ್ ದಿಸ್ ಯು ವಿಲ್ ಶೋ ಮಿ ಸಮಥಿಂಗ್. ಸರ್ ಇದು ಏನದು ಮೇಕ್ ಮೈಗ್ರೇಷನ್? ಮೇಕ್ ಮೈಗ್ರೇಷನ್ ಈಸ್ ಅ ಕಮಾಂಡ್ ದಟ್ ಈಸ್ ಯೂಸ್ ಟು ಕ್ರಿಯೇಟ್ ದ ಟೇಬಲ್ಸ್. ನೀವೇನಲ್ಲಿ ಕ್ಲಾಸ್ ಕ್ರಿಯೇಟ್ ಮಾಡಿದ್ರಿ, ಆ ಕ್ಲಾಸ್ ಕ್ರಿಯೇಟ್ ಮಾಡಿದ ಎಲ್ಲ ಫೀಲ್ಡ್ಸ್ಗಳು ನೋಡಿಕೊಂಡು ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಾನೆ. ಆ ಟೇಬಲ್ಗಳಿಗೆ ನಾವು ಪೈಥಾನ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳ್ತೇವೆ ನಾವು. ಆಸ್ ಐ ಟೋಲ್ಡ್ ಯು, I am using no SQL, means I am not writing any queries. ಆ ಕ್ವೆರೀಸ್ ಅವ ಏನು ಮಾಡ್ತಾನೆ, ಆ ಕ್ಲಾಸ್ ಆಬ್ಜೆಕ್ಟ್ ನೋಡ್ಕೊಂಡು ಆಟೋಮೆಟಿಕ್ಲಿ ಅವನೇ ಕ್ರಿಯೇಟ್ ಮಾಡ್ಕೊಂಡು ಯು ವಿಲ್ ರೈಟ್ ದ ಟೇಬಲ್ ಇನ್ ದಿಸ್ ಕೇಸ್. ಸೊ ಈಗ ಏನಾಯ್ತು ಅಂತಂದ್ರೆ ಇಟ್ ಸೇಸ್ ಕ್ರಿಯೇಟ್ ಮಾಡೆಲ್ ಸ್ಟೂಡೆಂಟ್ ಡೇಟಾ. ಸೊ ಸ್ಟೂಡೆಂಟ್ ಡೇಟಾ ಅಂತೇಳಿ ಮಾಡೆಲ್ ಕ್ರಿಯೇಟ್ ಆಗ್ಯದ ಅಂತ ಇನ್ಫಾರ್ಮೇಶನ್ ಕೊಟ್ಟು. ವೆನ್ ಎವರ್ ಯು ಎಕ್ಸಿಕ್ಯೂಟ್ ದ ಮೇಕ್ ಮೈಗ್ರೇಷನ್ ಯು ಹ್ಯಾವ್ ಟು ಕಂಪಲ್ಸರಿ ಎಕ್ಸಿಕ್ಯೂಟ್ ಮೈಗ್ರೇಟ್. ಮೈಗ್ರೇಟ್ ಅಂತ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಡೇಟಾ ಅಂತ ಅನ್ನೋದೇನು ಟೇಬಲ್ ನೇಮ್ ಇತ್ತು ಅದಕ್ಕೊಂದು ಹೆಸರು ಕೊಟ್ಟಾನ, ದಟ್ ಇಸ್ one_initial.py ಅಂತ, ದಟ್ ಇಸ್ ದ ನೇಮ್ ಆಫ್ ದ ಫೈಲ್. ಆ ಫೈಲಿಗೆ ನಾವು ಹಿ ಸೇಸ್ ನಿಮ್ಮ ಕಾಲೇಜ್ ಅಂತ ನಾವು ಪ್ರಾಜೆಕ್ಟಿಗೆ ಇದು ಅಪ್ಲೈ ಮಾಡೀನಿ ಅಂತ ಹೇಳಿಕತ್ತಾನೆ. ದಟ್ ಇಸ್ ಯು ಕ್ಯಾನ್ ಸಿ 0001_initial, ದ ಸೇಮ್ ಫೈಲ್ ನೇಮ್ ಹ್ಯಾಸ್ ಬೀನ್ ನೌ ಲಿಂಕ್ಡ್ ಟು ದ ಕಾಲೇಜ್ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್, ಕಾಲೇಜ್ ಅಪ್ಲಿಕೇಶನ್. ಸೊ ಫಸ್ಟ್ ಏನು ಮಾಡಿದೆ, ಮೇಕ್ ಮೈಗ್ರೇಷನ್ ಒಂದು ಟೇಬಲ್ ಕ್ರಿಯೇಟ್ ಮಾಡ್ದ, ದಟ್ ಇಸ್ ಅ ಮಾಡೆಲ್ ಕ್ರಿಯೇಷನ್. ನೆಕ್ಸ್ಟ್ ಮೈಗ್ರೇಟ್ ಅಂತ ಎಕ್ಸಿಕ್ಯೂಟ್ ಮಾಡಿದಾಗ ನಿಂಬಲ್ಲಿ ಇರುವಂತ ಮಾಡೆಲ್ ಏನು ಕ್ರಿಯೇಟ್ ಆಗಿರ್ತಾವ ಆ ಮಾಡೆಲ್ ವಿಲ್ ಬಿ ಲಿಂಕ್ಡ್ ಟು ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಕ್ಲಿಯರ್ ವಿತ್ ದಿಸ್? ಅವಾಗ ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದಾಗ ಇದೇನು ಯೂಸ್ ಇರಲಿಲ್ಲ, ಬಿಕಾಸ್ ಆ ಟೈಮಿಗೆ ದೇರ್ ವಾಸ್ ನೋ ಮಾಡೆಲ್ ಇನ್ ದಿಸ್ ಕೇಸ್. ಬಟ್ ಈಗ ನಾ ಮಾಡೆಲ್ ಕ್ರಿಯೇಟ್ ಮಾಡೀನಿ, ಅದ್ರ ಸಲುವಾಗ ಮೇಕ್ ಮೈಗ್ರೇಷನ್ ಎಕ್ಸಿಕ್ಯೂಟ್ ಮಾಡಿದೆ. ನೆಕ್ಸ್ಟ್ ಮೈಗ್ರೇಟ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಆ ಮಾಡೆಲ್ ವಿಲ್ ಬಿ ಕನೆಕ್ಟೆಡ್ ಟು ಮೈ ಅಪ್ಲಿಕೇಶನ್ ಇನ್ ದಿಸ್. Now execute the run server. So always remember, whenever you execute make migration, it is compulsory that you have to execute make migration and migrate. Models ಏನೇ ಚೇಂಜ್ ಮಾಡ್ರಿ,
and run server ವಾಪಸ್ in this case. Clear till here? No doubt in this case. Last one stage is remaining, that is ಈಗ ಇದು ಬ್ಯಾಕ್ ಎಂಡ್ ಕ್ರಿಯೇಟ್ ಆಯಿತು, ಫ್ರಂಟ್ ಎಂಡ್ ಕ್ರಿಯೇಟ್ ಆಗಿದೆ. ಇವರಿಬ್ಬರ ನಡು ಮೀಡಿಯೇಟರ್ ಯಾರು ಅಂತಂದ್ರೆ ಇಟ್ ಈಸ್ ಯುವರ್ views.py. views.py is a mediator between your HTML page and your models.py. ಸೊ ಇವ ಏನು ಮಾಡ್ತಾನ, ಈ ಫಂಕ್ಷನ್ ಏನು ಮಾಡ್ತದ ಅಂತಂದ್ರೆ HTML ಪೇಜ್ನಾಗಿಂದ ನಾವು ಏನು ಟೈಪ್ ಮಾಡಿರ್ತೀನಿ, ಟೈಪ್ ಮಾಡಿದ್ದ ಡೇಟಾ ತೊಗೊಂಡು ಬಂದು ಮಾಡಲ್ಸ್ ಒಳಗೆ ಸೇವ್ ಮಾಡಬೇಕು. ಹೆಂಗೆ ಸೇವ್ ಮಾಡಬೇಕು? ವೆರಿ ಸಿಂಪಲ್ ಇನ್ ದಿಸ್ ಕೇಸ್. ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ರೈಟ್ ಫ್ರಮ್ college, that is name of the application, dot models import star. ಸೊ ನಾ ಏನು ಹೇಳ್ಲಿಕತ್ತೀನಿ ಅಂದ್ರೆ ಮಾಡಲ್ಸ್ ಡಾಟ್ ಪಿ ವೈನಾಗ ಏನು ಫೈಲ್ ಆಗದ, ಎಷ್ಟು ಕ್ಲಾಸ್ಗಳವ ಎಲ್ಲ ಕ್ಲಾಸ್ಗಳಿಗೆ ಇಂಪೋರ್ಟ್ ಮಾಡ್ಕೊರಿ ಅಂತ ಹೇಳಿರ್ತೀನಿ. ಸೊ ದಟ್ಸ್ ದ ಫಸ್ಟ್ ಲೈನ್ ಕಂಪಲ್ಸರಿ ಇನ್ ದಿಸ್. ನೆಕ್ಸ್ಟ್ ಕಮ್ ಇನ್ಸೈಡ್ ದ ಫಂಕ್ಷನ್. ಈಗ ಈ ಫಂಕ್ಷನಿಗೆ ಬಂದಾಗ ಎರಡು ಸರ್ತಿ ಈ ಪರ್ಟಿಕ್ಯುಲರ್ ಫಂಕ್ಷನಿಗೆ ಬರ್ತದೆ. ಯಾವಾಗ ಸೇ ಫಸ್ಟ್ ಟೈಮ್ ನಾ ಇಲ್ಲಿ ಯು ಆರ್ ಎಲ್ ಟೈಪ್ ಮಾಡಿದ್ದೆ, ಯು ಆರ್ ಎಲ್ ಟೈಪ್ ಮಾಡಿ ಎಂಟರ್ ಕ್ಲಿಕ್ ಮಾಡಿದೆ, ಈ ಕೇಮ್ ಟು ದಿಸ್ ಫಂಕ್ಷನ್, ಈ ಫಂಕ್ಷನ್ಲಿಂದ ಅದು ವೆಬ್ ಪೇಜ್ ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಈ ಫಂಕ್ಷನ್ ಇನ್ನೊಂದು ಸರ್ತಿ ಯಾವಾಗ ಬರ್ತಾನ ಅಂತಂದ್ರೆ ವೆನ್ ಐ ಎಂಟರ್ ಆಲ್ ದ ಡೇಟಾ, ಇದ್ರಾಗೆಲ್ಲ ಇನ್ಫಾರ್ಮೇಶನ್ ಎಂಟರ್ ಮಾಡಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿದೆ ಅಂದ್ರೆ ಅಗೇನ್ ಹಿ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಫಂಕ್ಷನ್, ದಟ್ ಇಸ್ ನಿಮ್ದು ಆ ರಿಜಿಸ್ಟರ್ ಫಂಕ್ಷನ್ಗೆ ಹೋಗ್ತಾನೆ. ಸರಿ, ಮತ್ತೆ ಈಗ ನಂಗೆ ಹೆಂಗೆ ಗೊತ್ತಾಗೋದು ಸರ್, ಈಗ ಎರಡು ಸರ್ತಿ ಬಂದು ಹೋಗೋಣಂದ್ರೆ ಡೇಟಾ ತೊಗೊಂಡು ಬಂದಾನಂತ ಹೆಂಗೆ ಗೊತ್ತಾಗ್ತದ? ವೆರಿ ಸಿಂಪಲ್. ಯಾವಾಗ ನೀವು ಇಲ್ಲೆಲ್ಲ ಎಂಟರ್ ಮಾಡಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡ್ತೀರಿ, ಕ್ಲಿಕ್ ಮಾಡಿದಾಗ ಅದ್ರ ಒಳಗೆ ಎಲ್ಲ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ಒನ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ಪೋಸ್ಟ್. ಪೋಸ್ಟ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತದೆ, ಅದ್ರೊಳಗೆ ಎಲ್ಲ ಡೇಟಾ ಸ್ಟೋರ್ ಆಗ್ತದೆ. ಆ್ಯಂಡ್ ಯಾವಾಗ ಅವ ಸೆಕೆಂಡ್ ಟೈಮ್ ಈ ಫಂಕ್ಷನಿಗೆ ಬರ್ತಾನೆ, ಆ ಪೋಸ್ಟ್ ಅಂತನೋ ಆಬ್ಜೆಕ್ಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದಿಸ್ ಕೇಸ್. ಸೊ ಈಗ ಚೆಕ್ ಮಾಡ್ಬೇಕಷ್ಟೇ, ಅದ್ರೊಳಗೆ ಆ ಪೋಸ್ಟ್ ಅಂತನೋ ಆಬ್ಜೆಕ್ಟ್ನಾಗ ಡೇಟಾ ಅದನ್ನೇ ಇಲ್ಲ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀವಿ? ವೆರಿ ಸಿಂಪಲ್. ಇನ್ಸೈಡ್ ದಿಸ್ ಯು ರೈಟ್ ಇಫ್ ರಿಕ್ವೆಸ್ಟ್ dot method is double equal to post. If request double equal to method anaga a post ಅಂತ ಇನಿಷಿಯಲೈಸ್ ಆಗ್ಯದ ಅಂತಂದ್ರೆ he has brought the data from the HTML page. ಸೊ ನಾನು ಏನು ಮಾಡ್ತೀನಿ, ಇದ್ರ ಒಳಗೆ ಬರ್ತೀನಿ. ಇಲ್ಲಿ ಒಳಗೆ ಬಂದು ಐ ನೀಡ್ ಟು ಸ್ಟೋರ್ ದ ಡೇಟಾ ವಿಚ್ ಇಸ್ ವೆರಿ ಸಿಂಪಲ್. ಹೆಂಗೆ ಸ್ಟೋರ್ ಮಾಡಬೇಕು? ನಿಮ್ದು ಮಾಡಲ್ಸ್ ಡಾಟ್ ಪಿ ವೈನಾಗ ಏನು ಕ್ಲಾಸ್ ಕ್ರಿಯೇಟ್ ಮಾಡಿರಿ, ಆ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ. ಸೊ ಐ ಕ್ರಿಯೇಟ್ ಆಬ್ಜೆಕ್ಟ್ ಎಸ್ ಡಿ ಈಕ್ವಲ್ ಟು ದ ಸ್ಟೂಡೆಂಟ್ ಡೇಟಾ, ಕಾಪಿ ಪೇಸ್ಟ್. ಇದು ನೀವು ಪೈಥಾನ್ ಲ್ಯಾಂಗ್ವೇಜ್ ಅನ್ನು ಮಾಡಿರಿ. ಒಂದು ಕ್ಲಾಸಿಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯು ನೋ ಹೌ ಟು ಕ್ರಿಯೇಟ್ ಇಟ್. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು ಆ ಕ್ಲಾಸ್ನಾಗ ಇರುವಂಥ ವೇರಿಯೇಬಲ್ ಒಳಗೆ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಆಬ್ಜೆಕ್ಟ್ ನೇಮ್ ಡಾಟ್ ವೇರಿಯೇಬಲ್ ನೇಮ್ ಬರೀತೀವಂತ. ಸೊ ಇವೆಲ್ಲ ವೇರಿಯೇಬಲ್ ನೇಮ್ಸ್ ಇವೆಲ್ಲ. ದೀಸ್ ಆರ್ ಆಲ್ ದ ವೇರಿಯೇಬಲ್ ನೇಮ್ಸ್. ಇವನ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್. ಎಸ್ ಡಿ ಡಾಟ್ ದ ನೇಮ್ ಆಫ್ ದ ವೇರಿಯೇಬಲ್ ಇಸ್ ಈಕ್ವಲ್ ಟು, ನನಗೆ HTML ಪೇಜ್ ಆ್ಯಂಡ್ ಡೇಟಾ ಬೇಕು. ಈಗ HTML ಪೇಜ್ ಆ್ಯಂಡ್ ಡೇಟಾ ಬೇಕು ಅಂತಂದ್ರೆ ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಕ್ಯಾಪಿಟಲ್ ಲೆಟರ್ನಾಗ ಸ್ಕ್ವೇರ್ ಬ್ರಾಕೆಟ್ ಓಪನ್ ಕ್ಲೋಸ್ ಡಬಲ್ ಕೊಟೇಶನ್ನಾಗ ಗೋ ಟು ಸ್ಟೂಡೆಂಟ್ ರಿಜಿಸ್ಟರ್, ವಾಟ್ ಎವರ್ ಇಸ್ ದ ನೇಮ್ ಆಫ್ ದ ಟ್ಯಾಗ್ which are given to retrieve the student name, copy paste it. Understand this line correctly. ಈ ಲೈನ್ ಅರ್ಥ ಆಯ್ತು ಅಂದ್ರೆ 99% ಎವ್ರಿಥಿಂಗ್ ಇಸ್ ಓವರ್. ವಾಟ್ ಐ ಹ್ಯಾವ್ ಡನ್ ಹಿಯರ್, ಐ ಹ್ಯಾವ್ ಕ್ರಿಯೇಟೆಡ್ ಆಬ್ಜೆಕ್ಟ್ ಫಾರ್ ದ ಕ್ಲಾಸ್. ನೆಕ್ಸ್ಟ್ ಆ ಕ್ಲಾಸ್ನಾಗ ಒಂದು ವೇರಿಯೇಬಲ್ ಅದ ಸ್ಟೂಡೆಂಟ್ ನೇಮ್ ಅಂತೇಳಿ, ಅದನ್ನ ಆಕ್ಸೆಸ್ ಮಾಡ್ಬೇಕಾದ್ರೆ ನಾನು ಆಬ್ಜೆಕ್ಟ್ ನೇಮ್ ಡಾಟ್ ಸ್ಟೂಡೆಂಟ್ ನೇಮ್ ಅಂತ ಬರೀತೀನಿ, ಇಸ್ ಈಕ್ವಲ್ ಟು ರೈಟ್ ಸೈಡ್ನಾಗ ರಿಕ್ವೆಸ್ಟ್ ಡಾಟ್ ಪೋಸ್ಟ್ the name of the HTML tag. Left side nag ಏನದ, it is a variable in the models class. Right side nag ಏನದ, request dot post the name of the HTML tag in this case. ಒಂದು ಸರ್ತಿ ಬರ್ದ್ರಿ ಅಂದ್ರೆ ಜಸ್ಟ್ ಒಂದು 4 ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಇದು ಲೆಫ್ಟ್ ಸೈಡ್ ನಾಗ ಎಲ್ಲ ನಿಮ್ಮ models dot py ನಾಗಿನ ವೇರಿಯೇಬಲ್ ನೇಮ್ಸ್. ಸೇ ಮೊಬೈಲ್ ನಂಬರ್, ಸೊ ಐ ವಿಲ್ ಪುಟ್ ಮೊಬೈಲ್ ನಂಬರ್. Next I have password, I will put password. Next I have coding language, coding language. Next I have project title, I have project title. Okay. Right side naga
you have to copy the names from your HTML page. So in mobile number salaga register page naga I have given the variable name as mobile number. Copy madri paste madri. Next, for password, scroll down, name is equal to password, copy, paste. Next, I have the coding language in this. Most important, name property kodbekada continuous irbeku. You should not have any space and you should not make any spelling mistakes. Copy madbekada. Adaka copy this name and paste. Last project title antada copy this and paste. Understood this point? ಎಲ್ಲ ವೇರಿಯಬಲ್ಸ್ಗೂ ಇನಿಷಿಯಲೈಸ್ ಆಯಿತು. ಈಗ ಸರ್ ಸೇವ್ ಹೆಂಗೆ ಮಾಡಬೇಕು? ವೆರಿ ಸಿಂಪಲ್. ಇಟ್ ಇಸ್ ಎಸ್ ಡಿ ಡಾಟ್ ಸೇವ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡಿ. ಸೇವ್ ಅನ್ನೋ ಫಂಕ್ಷನ್ ಕಾಲ್ ಮಾಡಿದ್ರೆ ದ ಡೇಟಾ ಇಸ್ ಸೇವ್ಡ್ ಇನ್ ದಿಸ್ ಕೇಸ್. ಕ್ಲಿಯರ್ ವಿತ್ ದಿಸ್? ಈಗ ಸೇವ್ ಆಯ್ತು ಅಂದ್ರೆ ಯೂಸರ್ಗೆ ಒಂದು ಮೆಸೇಜ್ ಕೊಡಬೇಕು, ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ಸೇವ್ಡ್ ಸಕ್ಸಸ್ಫುಲಿ. ಸೊ ನಾನು ಏನು ಮಾಡ್ತೀನಿ, ಒಂದು ವೇರಿಯಬಲ್ ಡಿಫೈನ್ ಮಾಡ್ತೀನಿ. ವೇರಿಯಬಲ್ನಾಗ registration completed. ಓಕೆ, ಇದು ಮೆಸೇಜ್ ಡಿಕ್ಲೇರ್ ಮಾಡಿದ್ದು ಲೋಕಲ್ ವೇರಿಯಬಲ್ ಆಯ್ತು. ಆ ಫಂಕ್ಷನ್ ಒಳಗೆ ಇಫ್ ಕಂಡೀಷನ್ ಒಳಗೆ ಲೋಕಲ್ ವೇರಿಯಬಲ್ ಆಯ್ತದೆ. ಲೋಕಲ್ ಆಗಬಾರ್ದು ಅಂತೇಳಿ ನೀವೇನು ಮಾಡ್ರಿ, ಈ ಫಂಕ್ಷನಿಗೆ ಆ ವೇರಿಯಬಲ್ಗೆ ಫಂಕ್ಷನ್ ಸ್ಟಾರ್ಟ್ ಆದ ತಕ್ಷಣ ವೇರಿಯಬಲ್ ಡಿಕ್ಲೇರ್ ಮಾಡ್ರಿ. ಸೊ ನಾವು ದಿಸ್ ವೇರಿಯಬಲ್ ಕ್ಯಾನ್ ಬಿ ಆಕ್ಸೆಸ್ಡ್ ಎನಿವೇರ್ ಇನ್ ದ ಫಂಕ್ಷನ್. ನೀವು ಇದ್ರೊಳಗೆ ಬರ್ತಿದ್ರಿ ಅಂದ್ರೆ ಇಟ್ ಇಸ್ ಆಕ್ಸೆಸ್ಡ್ ಓನ್ಲಿ ಇನ್ಸೈಡ್ ದ ಇಫ್ ಕಂಡೀಷನ್. ಓಕೆ, ಸೊ ನನಗೆ ಇದು ವೇರಿಯಬಲ್ ಎಲ್ಲಿ ಬೇಕಾದಲ್ಲಿ ಆಕ್ಸೆಸ್ ಆಗಬೇಕು ಆ ಫಂಕ್ಷನ್ದಾಗ ಅಂತಲ್ಲಿ ಫಂಕ್ಷನ್ ಆದ ತಕ್ಷಣ ಇಮಿಡಿಯೇಟ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀವಿ. ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ನೆಕ್ಸ್ಟ್, ದಟ್ ಮೆಸೇಜ್ ಶುಡ್ ಬಿ ಸೆಂಟ್ ಟು ದ ವೆಬ್ ಪೇಜ್. ಆ ವೆಬ್ ಪೇಜಿಗೆ ಮೆಸೇಜ್ ಕಳಿಸ್ಬೇಕು ನಾ. ಸೊ ಹೆಂಗೆ ಕಳಿಸ್ತೀವಿ ಅಂತಂದ್ರೆ ದ ಥರ್ಡ್ ಪ್ಯಾರಾಮೀಟರ್ ಇನ್ ದ ಡಿಕ್ಷನರಿ ಫಾರ್ಮ್ಯಾಟ್. ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ಅಬೌಟ್ ದ ಡಿಕ್ಷನರಿ ಫಾರ್ಮ್ಯಾಟ್ ಕೀ ವ್ಯಾಲ್ಯೂ ಪೇರ್ ಅಂತೇಳಿ. ಸೊ ಆ ಕೀ ವ್ಯಾಲ್ಯೂ ಪೇರ್ ಫಾರ್ಮ್ಯಾಟ್ನಾಗ I am passing here where MSG is the key and double quotation naga and MSG is the name of the variable in this. So the key value format naga I can send the data back to register page in this. Clear with this? No doubt still here? Everyone? Okay. Ega mugita run the code in this case. So code run madlike you have to enter the data. Cursor adra automatic blink agbekagittu. We have missed auto focus in the first tag. Say auto focus equal to on. So now the cursor will automatically blink. So I'll enter the data in this case 984535626. Say password, coding language Python Django. Say project name, I'll give it as blood bank. And click ಮಾಡ್ತೀನಿ, ಇಮಿಡಿಯೇಟ್ಲಿ ಇಟ್ ವಿಲ್ ಥ್ರೋ ಆನ್ ಎರರ್. ಸರ್ ಯಾಕೆ ಎಲ್ಲ ಚಂದ ಬರೆದ್ರೆ ಎರರ್ ಯಾಕೆ ತೋರಿಸ್ಲಿಕ್ಕೆ? ದ ಎರರ್ ಇಸ್ ಬಿಕಾಸ್ ಪೈಥಾನ್ ಲ್ಯಾಂಗ್ವೇಜ್ನಾಗ ಕೀ ಸೇಸ್ ಕಂಪಲ್ಸರಿ ನೀವು ಯಾವುದೇ ಫಾರ್ಮ್ ಡಿಸೈನ್ ಮಾಡಿದ್ರಿ ಅಂತಂದ್ರೆ ಬಿಫೋರ್ ಕ್ಲೋಸಿಂಗ್ ದ ಫಾರ್ಮ್ ಟ್ಯಾಗ್ ಕ್ಲೋಸ್ ಆಗೋಕ್ಕಿಂತ ಮೊದಲು ಯು ಹ್ಯಾವ್ ಟು ರೈಟ್ ಫ್ಲವರ್ ಬ್ರಾಕೆಟ್ percentage ಇನ್ಸೈಡ್ ದಿಸ್ CSRF ಅಂಡರ್ಸ್ಕೋರ್ ಟೋಕನ್. ಇದು ಟ್ಯಾಗ್ ಬರೀಬೇಕು. ಸರ್ ಏನು ಮಾಡ್ತದೆ ಇದು CSRF ಅಂಡರ್ಸ್ಕೋರ್ ಟೋಕನ್? CSRF ಸ್ಟ್ಯಾಂಡ್ಸ್ ಫಾರ್ ಇಟ್ ಇಸ್ ಗಿವನ್ ಹಿಯರ್ cross verification, cross site request forgery. It is here cross site request forgery. ಅಂದ್ರ ನಾ ಒಂದು ಕ್ಲೈಂಟಿಗೆ HTML ಪೇಜ್ ಕಳಿಸಿದ್ದೆ ಅಂತಂದ್ರ ಆ ಪೇಜ್ ಅವನೇ ನನಗೆ ವಾಪಸ್ ಕಳಿಸ್ಬೇಕು. that page should not be sent by somebody else. ಈಗ ಎಕ್ಸಾಂಪಲ್ ನಾ ಏನು ಮಾಡ್ತೀನಿ, ಐ ಹ್ಯಾವ್ ಸೆಂಟ್ ಅ ವೆಬ್ ಪೇಜ್ ಟು Zair. So Zair ಏನು ಮಾಡ್ತಾನೆ, ಆ HTML ಪೇಜ್ ಸುನೀಲ್ ಕೊಡ್ತಾನೆ. ಸುನೀಲ್ ವಿಲ್ ಎಂಟರ್ ದ ಡೇಟಾ ಆ್ಯಂಡ್ ಹಿ ವಿಲ್ ಸೆಂಡ್ ಮಿ ದ ಡೇಟಾ ಇನ್ ದಿಸ್. ಇದು ನಾ ಎಕ್ಸೆಪ್ಟ್ ಮಾಡಬಾರ್ದು. ಐ ಹ್ಯಾವ್ ಸೆಂಟ್ ದ ಪೇಜ್ ಟು Zair. Zair ಓನ್ಲಿ ಶುಡ್ ಸೆಂಡ್ ಮಿ ದ ಡೇಟಾ ಇನ್ ದಿಸ್. ಸುನೀಲ್ಗೆ ಬೇಕಾದ್ರೆ ಲೆಟ್ ಹಿಮ್ ಮೇಕ್ ಅ ರಿಕ್ವೆಸ್ಟ್. ಬಟ್ ದಿಸ್ ಈ ಟೈಪ್ ಒಂದು ಡೈರೆಕ್ಟ್ ಒನ್ ಟು ಒನ್ ಕಮ್ಯುನಿಕೇಶನ್ ಆಗಲಿಕ್ಕೆ ದಿಸ್ ಕೀ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಒಂದು ಕೀ ಜನರೇಟ್ ಆಗ್ತದೆ, ಆ ಕೀ ಸ್ಟೋರ್ ಮಾಡ್ತೀನಿ, ಒಂದು IP ಅಡ್ರೆಸ್ನ ಸ್ಟೋರ್ ಮಾಡ್ಕೋತೇನೆ. ಸೊ ಈ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ಇದು ಕೀ ಕಳ್ಸೀನಿ. ಸೇ ಸುನೀಲ್ ಹ್ಯಾಸ್ ರಿಕ್ವೆಸ್ಟೆಡ್ ಈ ಪರ್ಟಿಕ್ಯುಲರ್ ಕೀಗ ಐ ಹ್ಯಾವ್ ಒನ್ ಮೋರ್ IP ಅಡ್ರೆಸ್ ಇನ್ ದಿಸ್.
say Sri Prasad Hari Prasad Sri Prasad correct idea ko Sri Prasad na request madana I have sent him a web page so on the IP address ಗೆ I have the key in this so ಮೂರು ಒಂದೇ key ಬೇರೆ ಬೇರೆ ಇರ್ತದೆ so ಈ type every individual user identify ಮಾಡ್ಲಿಕ್ಕೆ ಈ CSRF underscore token ಅಂತ ಯೂಸ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ದ ಡೇಟಾ ಕ್ಯಾನ್ ಬಿ ಮಿಸ್ಯೂಸ್ಡ್ ನಾ ಒಬ್ರಿಗೆ ಡೇಟಾ ಕಳಿಸ್ತೀನಿ ಅವ ಹ್ಯಾಕ್ ಮಾಡವ ಏನ್ ಮಾಡ್ತಾನ ಸುನೀಲ್ IP ಅಡ್ರೆಸ್ ಹಾಕಿ ನಂಗೆ ಡೇಟಾ ಕಳಿಸಿದ್ದಂತಂದ್ರೆ ನಾ ಏನು ಅಸ್ಯೂಮ್ ಮಾಡ್ತೀನಿ ಸುನೀಲ್ ಸೆಂಡ್ ಮಿ ಅ ಡೇಟಾ ಇದು ಆಗಬಾರ್ದು ಅಂತೇಳಿ ದೇ ಮೇಡ್ ವೆರಿ ಸಿಂಪಲ್ ಮೆಥಡ್ ಆಫ್ ಹ್ಯಾವಿಂಗ್ ಅ ಕೀ ರಿಕ್ವೆಸ್ಟ್ ಇನ್ ದಿಸ್ ಕೇಸ್ ಸೊ ಅದ್ರ ಸಲುವಾಗ ಕಂಪಲ್ಸರಿ ದಿಸ್ ಮಸ್ಟ್ ಬಿ ರಿಟರ್ನ್ ಬಿಫೋರ್ ದ ಎಂಡ್ ಆಫ್ ದ ಫಾರ್ಮ್ ಟ್ಯಾಗ್ ಪ್ರತಿ ಒಂದು ಫಾರ್ಮ್ ಟ್ಯಾಗ್ನಾಗ you must have the CSRF token in this. Clear with this point? No doubt in this. Save madri. Let us run the application again. ಈಗ ನೋಡಬಹುದು ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್ ದಿಸ್ ಟ್ಯಾಗ್ ವಾಸ್ ನಾಟ್ ರಿಟರ್ನ್ ಬೈ ಮೀ ಇಫ್ ಯು ಕ್ಯಾನ್ ಸಿ ಹೌದಾ ಇನ್ಪುಟ್ ಟೈಪ್ ಹಿಡನ್ ಅದ ನೇಮ್ CSRF middleware token and this is the key that is sent to me for this request ಇದ್ರಾಗ ಯಾವ ಟೈಮಿಗೆ ಕಳಿಸೀನಿ IP ಅಡ್ರೆಸ್ ಏನದ ಡೇಟ್ ಎಷ್ಟದ ಎಲ್ಲ ಇನ್ಫಾರ್ಮೇಶನ್ ಇದ್ರಾಗ ಬಂದ್ಬಿಡ್ತದೆ ಇದರಿಂದ ದೇ ವಿಲ್ ಗೆಟ್ ಟು ನೋ ದ ರಿಕ್ವೆಸ್ಟ್ ವಾಸ್ ಸೆಂಟ್ ಟು ಮೀ ಇನ್ ದಿಸ್ ಕೇಸ್ ಸೊ ನಾಳೆ ಏನೇ ಇಲ್ಲಿಗಲ್ ಯೂಸ್ ಆಫ್ ದ ಸೈಟ್ ಆಯ್ತಂದ್ರೆ ದೇ ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಮೈ ಡೇಟಾ ಇನ್ ದಿಸ್ ಆಯ್ತಾ ಸೊ ಹಿಂಗಾಗಿ ಹ್ಯಾಕಿಂಗ್ ಮಾಡಿದವ್ರದ್ದು ಸಿಗಿಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನಾವು ಲೆಟ್ ಮೀ ಎಂಟರ್ ದ ಡೇಟಾ ಅಗೇನ್ 9845356246 9845356 okay next I'll enter the password enter the application blood bank click on register save the data has the data been saved yes did you get to know anything in this message ಬಂದಿಲ್ಲ ಡೇಟಾ ಸೇವ್ ಆಗಿದೆ ಅದಕ್ಕಂದ್ರೆ ಅಲ್ಲೆಲ್ಲ ಹಾಕಿದ ಡೇಟಾ ಎಲ್ಲ ಎರೇಸ್ ಆಗಿದೆ ಸೊ ಡೇಟಾ ಸೇವ್ ಆಗಿರುತ್ತೆ ಬಟ್ ಯೂಸರ್ ಮೆಸೇಜ್ ತೋರ್ಸಂಗಿಲ್ಲ ಸರ್ ನಾ ಅಂದ್ರೂ ಮೆಸೇಜ್ ಕಳಿಸಿ ನಾವ ತೋರ್ಸಂಗಿಲ್ಲ ಐ ಹ್ಯಾವ್ ಪಾಸ್ಡ್ ದ ಮೆಸೇಜ್ ಇನ್ ದಿಸ್ ಇದು ಮೆಸೇಜ್ ಅಲ್ಲಿ HTML ಪೇಜ್ ಡಿಸ್ಪ್ಲೇ ಆಗಬೇಕು ಸೊ ಡಿಸ್ಪ್ಲೇ ಆಗ್ಲಿಕ್ಕೆ ವಾಟ್ ಐ ಹ್ಯಾವ್ ಟು ಡೂ ಇಸ್ ಇನ್ ದ ರಿಜಿಸ್ಟರ್ ಪೇಜ್ ಆನ್ ದ ಟಾಪ್ ಆಫ್ ದ ಫಾರ್ಮ್ ಟ್ಯಾಗ್ ಸೆಂಟರ್ ಟ್ಯಾಗ್ನಾಗ with the font H4 2 flower brackets followed by MSG ಎರಡು ಫ್ಲವರ್ ಬ್ರಾಕೆಟ್ ಅಂದ್ರೆ ಪ್ರಿಂಟ್ ಎಫ್ ಇದ್ದಂಗೆ C-lamp ಪೈಥಾನ್ ಲ್ಯಾಂಗ್ವೇಜ್ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿರಿ ಪ್ರಿಂಟ್ ಫಂಕ್ಷನ್ ವಿಲ್ ಡಿಸ್ಪ್ಲೇ ದ ಔಟ್ಪುಟ್ ಆನ್ ದ ಬ್ಲಾಕ್ ಸ್ಕ್ರೀನ್ ಎರಡು ಫ್ಲವರ್ ಬ್ರಾಕೆಟ್ ಹಾಕಿ ಅದರ ವೇರಿಯಬಲ್ ನೇಮ್ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ದಿಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಬ್ರೌಸರ್ ಕ್ಲಿಯರ್ ವಿತ್ ದಿಸ್ ಪಾಯಿಂಟ್ ಲೆಟ್ us see that refresh so I can see registration complete okay so now on the record insert mode so I'll run the application again say Sachin 9845356247 antagamu say password also Sachin Python language say Mona project register registration complete so these data now it has been saved inside the database clear with this point any doubts in this so this is how we store the data inside the database in our application okay purti